ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತೇ ನಡೆದಿರುವ SSLC ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರವನ್ನು ನಾವು ನೋಡ್ತಾ ಸಾಗೋಣ. ಬನ್ನಿ ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಸಾಗೋಣ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಆ್ಯಂಡ್ ಪೀಪಲ್ ಇನ್ ಟು ಸ್ಪೇಸ್. ಇದಕ್ಕೆ ಸರಿಯಾದ ಕ್ವಶನ್ ಟ್ಯಾಗ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಬಿ ಡೋಂಟ್ ದೇ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಕ್ವಶನ್ ಟ್ಯಾಗ್ ಆಗಿದೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ಎರಡನೇ ಪ್ರಶ್ನೆಯನ್ನು ನೋಡೋಣ. Read the given conversation and choose the language function for the underlined sentence. ಇಲ್ಲಿ ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್, ಇದು ಸೀಕಿಂಗ್ ಪರ್ಮಿಷನ್ ಆಗಿರುತ್ತೆ. ಉತ್ತರ ಸಿ ಸರಿಯಾಗಿದೆ. ಇನ್ನು ಪ್ರಶ್ನೆ ನಂಬರ್ 3 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲೋಸ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ವುಡ್ ಹ್ಯಾವ್ ಜಾಯ್ನ್ಡ್ ಯು. ನಾ ವುಡ್ ಹ್ಯಾವ್ ಅನ್ನೋದನ್ನು ಇಲ್ಲಿ ಬರೀಬೇಕಾಗತ್ತೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ಫೋರ್ತ್ ಕ್ವಶನ್ ಈಸ್ ದ ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಐ ಹ್ಯಾವ್ ಬಾಟ್ ಸಮ್ ಬುಕ್ಸ್ ಅಂತ ಇದೆ. ಇಲ್ಲಿ ಈ ಉತ್ತರ ಏನಾಗುತ್ತೆ ಅಂದರೆ ಡಿ, ಸಮ್ ಬುಕ್ಸ್ ಹ್ಯಾವ್ ಬೀನ್ ಬಾಟ್ ಬೈ ಮೀ ಅಂತ ಅರ್ಥ ಆಗುತ್ತೆ. ಇದು ಸರಿಯಾದ ಉತ್ತರ ಡಿ ಆಗಿರುತ್ತೆ. ಇನ್ನು 5ನೇ ಪ್ರಶ್ನೆಯನ್ನು ನೋಡೋಣ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಬಿ ಅಂತ ಹೇಳಿದ್ದಾರೆ. ಪಾಸ್ಟ್ ಫುಡ್ ಇದು ಸರಿಯಾಗಿರ್ತಕ್ಕಂತಹ ಒಂದು ಕಂಬೈನ್ ದ ವರ್ಡ್ ಆಗಿರುತ್ತೆ. ಆಮೇಲೆ 6ನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllable ಅಂತ ಕೇಳಿದ್ದಾರೆ. ಕಂಬೈನ್ ಇಸ್ ಅ ವರ್ಡ್ ವಿಚ್ ಹ್ಯಾಸ್ 2 syllable. ಆಮೇಲೆ 7ನೇ ಪ್ರಶ್ನೆ ಈ ರೀತಿಯಾಗಿದೆ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಹೇಳಿದ್ದಾರೆ. ದ ಆರ್ಟ್ ಆಫ್ ಎಜುಕೇಷನ್ ಈಸ್ ಟು ಎಜುಕೇಟ್ ದ ಹಾರ್ಟ್ ಅಂತ ಇದೆ. ಎಜುಕೇಷನ್ ಅಂತ ಆಗಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಹೇಳಿದ್ದಾರೆ. ಶ್ಯಾಮ್ ಈಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್ ಆಗಬೇಕು. ದ ಸಿತಾರ್, ಅದು ಸಿತಾರ್ ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರೋದ್ರಿಂದ ಇಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ ದನ್ನು ಬಳಸಬೇಕಾಗತ್ತೆ ಸ್ನೇಹಿತರೆ. ಆಮೇಲೆ ಇನ್ನು 9ನೇ ಪ್ರಶ್ನೆಯನ್ನು ನೋಡೋಣ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡರ್ಲೈನ್ ವರ್ಡ್ ಅಂತ ಹೇಳಿದ್ದಾರೆ. ಎಕೋ ಫ್ರೆಂಡ್ಲಿ ಅಂತಕ್ಕಂಥದ್ದು ಆಡ್ಜೆಕ್ಟಿವ್ ಆಗಿರುತ್ತೆ. ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ಎಕೋ ಫ್ರೆಂಡ್ಲಿ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿರುತ್ತೆ ಸ್ನೇಹಿತರೆ. ಇನ್ನು 10ನೇ ಒಂದು ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟೇಬಲ್ ಲಿಂಕರ್ ಅಂತ ಹೇಳಿದ್ದಾರೆ. ಕುವೆಂಪು ವಾಸ್ ದ ಪೋಯಟ್ ಹೂ ರೋಡ್ ದ ರಾಮಾಯಣ ದರ್ಶನ. ಇಲ್ಲಿ ಹೂ ಅಂತಕ್ಕಂಥದ್ದು ಒಂದು ಸೂಟೇಬಲ್ ಲಿಂಕರ್ ಆಗಿರುತ್ತೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಹೇಳಿದ್ದಾರೆ. KRS ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ರಿವರ್ ಕಾವೇರಿ. ಇಲ್ಲಿ ಅಕ್ರಾಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇನ್ನು 12ನೇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ದ ಬ್ರಾಕೆಟ್ ಅಂತ ಹೇಳಿದ್ದಾರೆ. ಎನ್ಸೈಕ್ಲೋಪೀಡಿಯಾ ಗಿವ್ ಅಂತ ಇದೆ, ಅದು ಗಿವ್ಸ್ ಆಗಬೇಕು. ಯಾಕಂದರೆ ಎನ್ಸೈಕ್ಲೋಪೀಡಿಯಾ ಇಸ್ ಸಿಂಗ್ಯುಲರ್. ಗಿವ್ಸ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್ ಅಂತ ಆಗುತ್ತೆ. ಇನ್ನು ದ ವರ್ಡ್ ಸ್ಮೈಲ್ ಆ್ಯಸ್ ವರ್ಬ್ ಇನ್ ಅ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಯೂಸ್ ದ ವರ್ಡ್ ಸ್ಮೈಲ್ ಅನ್ನೋದನ್ನು ಇಲ್ಲಿ ವರ್ಬ್ ಆಗಿ ಉಪಯೋಗ ಮಾಡಬೇಕಂತ ಹೇಳಿದ್ದಾರೆ. ಹಿ ಸ್ಮೈಲ್ಡ್ ಆಟ್ ಮೀ, ಸಿ ಸ್ಮೈಲ್ಡ್ ಆಟ್ ಮೀ ಅಂದರೆ ಈ ಸ್ಮೈಲ್ ಅನ್ನೋದನ್ನ ಸ್ಮೈಲ್ಡ್ ಅಂತ ನೀವು ಬಳಸ್ಕೋಬೇಕಾಗತ್ತೆ. ಚೇಂಜ್ ಇನ್ ಟು ದ ಸೂಪರ್ಲೇಟಿವ್ ಡಿಗ್ರಿ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಕಂಪರೇಟಿವ್ ಡಿಗ್ರಿಯಲ್ಲಿದೆ, ಇದನ್ನು ಸೂಪರ್ಲೇಟಿವ್ ಮಾಡಬೇಕಾಗತ್ತೆ. ಗೋವಾ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಗೋವಾ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಪ್ರೇಮ್ ಅ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆ್ಯಸ್ ಅ ಆನ್ಸರ್ ಅಂತ ಹೇಳಿದ್ದಾರೆ. ಅನುಪಮಾ ಸಿಂಗ್ಸ್ ಮೆಲೋಡಿಯಸ್ಲಿ. ಇಲ್ಲಿ ನಾವು ಮೆಲೋಡಿಯಸ್ಲಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಪ್ರಶ್ನೆ ಈ ರೀತಿಯಾಗಿ ಮಾಡಬೇಕು ನಾವು. ಹೌ ಡಸ್ ಅನುಪಮಾ ಸಿಂಗ್. ಹೌ ಡಸ್ ಅನುಪಮಾ ಸಿಂಗ್ ಈ ರೀತಿಯಾಗಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಇನ್ನು 16ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ರೀಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿದ್ದಾರೆ. ವೆನ್ ಡಿಡ್ ಯು ಬೈಟ್ ಜಾನ್ ಅಂತ ಕೇಳಿದ್ದಾರೆ. ಜಾನ್ ಇಲ್ಲಿ ಮತ್ತು ಲಕ್ಷ್ಮಿ ಮಧ್ಯೆ ಏನಾಗ್ತಾ ಇದೆ, ಸಂಭಾಷಣೆ ನಡೀತಾ ಇದೆ. ಹಿಯರ್ ಈಸ್ ಅ ಕ್ಯಾಮರಾ ಫಾರ್ ಯು ಲಕ್ಷ್ಮಿ. ಲಕ್ಷ್ಮಿ ಕೇಳ್ತಾಳೆ ವೆನ್ ಡಿಡ್ ಯು ಬೈ ಇಟ್ ಜಾನ್ ಅಂತ ಕೇಳ್ತಾಳೆ. ಜಾನ್ ಶೋಡ್ ಲಕ್ಷ್ಮೀಸ್ ಅ ಕ್ಯಾಮರಾ. ಇಲ್ಲಿ ಉತ್ತರ ಈ ರೀತಿಯಾಗಿ ಆರಂಭ ಆಗುತ್ತೆ. ಶಿ ಆಸ್ಕ್ಡ್ ಹಿಮ್
ವೆನ್ ಹೀ ಹ್ಯಾಡ್ ಬಾಟ್ ಇಟ್ ಅಂತ ಉತ್ತರ ಬರುತ್ತೆ. ಇನ್ನೊಂದ್ಸತಿ ಹೇಳ್ತೇನೆ. ಶಿ ಆಸ್ಕ್ಡ್ ಹಿಮ್ ವೆನ್ ಹೀ ಹ್ಯಾಡ್ ಬಾಟ್ ಇಟ್. ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 17ನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಈ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ನಲ್ಲಿ 2 ತಪ್ಪುಗಳಿವೆ. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್ಲೆಟ್ ಅಂತ ಹೇಳಿದ್ದಾರೆ. ಈಗ ಓದ್ಕೊಳ್ಳೋಣ. ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಾಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಬ್ಯಾಲೆನ್ಸ್, ಫೆಲ್ ಡೌನ್ ಬಟ್ ಬ್ರೋಕ್ ಹೀಸ್ ಲೆಗ್ ಅಂತ ಇದೆ. ಇಲ್ಲಿ ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಾಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಆಗಬೇಕು, ಅದು ಲಾಸ್ಟ್ ಆಗಿದೆ, LAST ಆಗಿದೆ, ಅದು LOST ಆಗಬೇಕು. ಲಾಸ್ಟ್ ಬ್ಯಾಲೆನ್ಸ್, ಫೆಲ್ ಡೌನ್ ಆ್ಯಂಡ್ ಬ್ರೋಕ್ ಹೀಸ್ ಲೆಗ್. ಇಲ್ಲೇನು ಬರುತ್ತೆ? ಫೆಲ್ ಡೌನ್ ಆ್ಯಂಡ್ ಬರಬೇಕು, ಆ್ಯಂಡ್ ಬ್ರೋಕ್ ಹೀಸ್ ಲೆಗ್ ಅಂತ. ಬಿದ್ದಾಗ ಏನಾಯ್ತಂದರೆ ಅವನ ಕಾಲು ಮುರಿಯಿತು ಅಂದರೆ ಕಂಜಂಕ್ಷನ್ ಕಟ್ ಮಾಡಂತ ಹೇಳಿದ್ದಾರೆ. ಇಲ್ಲಿ ಬಟ್ ಏನಿದೆ ಅದನ್ನು ತೆಗೆದುಬಿಟ್ಟು ಆ್ಯಂಡ್ ಹಾಕಬೇಕು. ಆ್ಯಂಡ್ ಬ್ರೋಕ್ ಹೀಸ್ ಲೆಗ್, ಫೆಲ್ ಡೌನ್ ಬಿದ್ದ ಮತ್ತು ಅದನ್ನು ಕಾಲು ಮುರಿತು ಅಂತ ಅರ್ಥ ಆಗುತ್ತೆ. ಇನ್ನು 18ನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಇಲ್ಲಿ ವೈ ಡಿಡ್ ಬಾಲೇಶ್ವರ ರೀವಿಸಿಟ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಪಾಲನ್. ಬಲೇಶ್ವರ ಏಕೆ ಮರಳಿ ರೋಮಾ ಬಿದ್ದಿರ್ತಕ್ಕಂಥ ಜಾಗಕ್ಕೆ ಹೋದ ಅಂತ ಕೇಳಿದ್ದಾರೆ. ಬಿಕಾಸ್ ಬಲೇಶ್ವರ ರೀವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಪಾಲನ್ ಬಿಕಾಸ್ he wanted to find her belongings and which were missing that day. ಆ ಒಂದು ದಿನ ಅವು ಮಿಸ್ ಆಗಿದ್ದು, ಅವುಗಳನ್ನ ಹುಡುಕಾಡಲಿಕ್ಕೆ ಅಂತ ತೆಗೆದುಕೊಂಡು ಬರಲಿಕ್ಕೆ ಅಂತ ಬಲೇಶ್ವರ ಹೋಗಿದ್ದ. ವಾಟ್ ಮೇಕ್ಸ್ ಯು ಫೀಲ್ ದ್ಯಾಟ್ ಡಾನ್ ಆನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಅಮೇರಿಕನ್ಸ್ ವೇರ್ ರೆಡಿ ಟು ಗಿವ್ ಮನಿ ಫಾರ್ ಅಡಿಷನಲ್ ಲ್ಯಾಂಡ್ ಬಟ್ ಡಾನ್ ಆನ್ಸೆಲ್ಮೋ he was a man of principle. He refused additional amount for additional land. This shows he was a man of a principle. Why do you consider Anant a talented boy? Anant was 15 years old. He was a good table tennis player and fastest runner in the school. And he can compose his own tune, astonishment of his guru ಅಂತ ಹೇಳ್ಬೋದು. Why were the technical experts summoned by the 3 ಸೂಪರ್ ಪವರ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವೇರ್ ಸಮ್ಮನ್ಡ್ ಬೈ ದ 3 ಸೂಪರ್ ಪವರ್ಸ್ ಬಿಕಾಸ್ there was a treat, that is a nuclear test ban. If someone violate the rules or agreement, how can identify the violation. For this problem they summoned by the 3 superpowers. So next, what qualities of jazz player do you appreciate ಅಂತ ಕೇಳಿದ್ದಾರೆ. ನೀವು ಆ ಒಂದು ಸಮ್ಮರಿಯನ್ನು ಮಾಡಿದ್ದೀರಿ, ಸಮ್ಮರಿಯಲ್ಲಿ ಸ್ವಲ್ಪ ಭಾಗವನ್ನು ಬರೆದ್ರೆ ಸಾಕು. The student leaders manage the protest to go peacefully. Why? ಇಲ್ಲಿ students were planned to give more trouble to the British. That's why the students protest to go peacefully. Next ಇನ್ನೊಂದು ಪ್ರಶ್ನೆ ನೋಡೋಣ. ಹೌ ಕ್ಯಾನ್ ಯು ಸೇ ದ್ಯಾಟ್ ವಾಂಗ್ಜಿಯಾ ವಾಸ್ ಅ ಬ್ರೇವ್ ಬಾಯ್. ನಿಮಗೆ ಗೊತ್ತಿರಬೇಕು ಈಗಾಗಲೇ, ಆ ವಾಂಗ್ಜಿಯಾನ ನಾವು ಭಾಳ ಶೂರವಾದಂಥ ಒಬ್ಬ ಹುಡುಗ ಅಂತ ಹೇಳ್ಬೋದು. ಹೌ ಅಂತಂದರೆ he faced many difficulties, hardships while he walked through the ways because 3 old monsters were troubled him, and he faced all those difficulties and he reached his goal. That's why he was a brave boy. Here Dr. B.R. Ambedkar worked for the upliftment of the depressed classes. Explain ಮಾಡಂತ ಹೇಳಿದ್ದಾರೆ. ಡಾಕ್ಟರ್ B.R. ಅಂಬೇಡ್ಕರ್ ವರ್ಕ್ಡ್ ಫಾರ್ ಅಪ್ಲಿಫ್ಟ್ಮೆಂಟ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಎಕ್ಸ್ಪ್ಲೇನ್ ಅಂತ ಹೇಳಿದ್ದಾರೆ. ಡಾಕ್ಟರ್ B.R. ಅಂಬೇಡ್ಕರ್ ಸ್ಟಾರ್ಟೆಡ್ 3 ನ್ಯೂಸ್ ಪೇಪರ್ಸ್ ಆರ್ ಮೂಕನಾಯಕ, ಬಹಿಷ್ಕೃತ ಭಾರತ ಆ್ಯಂಡ್ ಬಹಿಷ್ಕೃತ ಭಾರತ. ಸಚ್ ಅದರ್ ನ್ಯೂಸ್ ಪೇಪರ್ started by him and institutions set up by him, that Hitakarni Sabha and Indian Labour Party. Like this he started many institutions for upliftment of the depressed classes ಅಂತ ಹೇಳ್ಬೋದು. ಈ ಥರ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇನ್ನು
ದ ಲಿಟಲ್ ಮ್ಯಾಡನ್ ಫಿಲ್ಡ್ ದ ಸೇಲರ್ಸ್ ವಿತ್ ಕಾನ್ಫಿಡೆನ್ಸ್ ಅಂತ ಕೇಳಿದಾಗ ದಟ್ ಲಿಟಲ್ ಮ್ಯಾಡನ್ ಆಸ್ಕ್ಡ್ ದ ಸೇಲರ್ಸ್ ಈಸ್ ಇಟ್ ಗಾಡ್ ಆಫ್ ಆನ್ ದ ಓಷಿಯನ್. ಆ ಒಂಥರ ಒಂದು ವಾಕ್ಯವನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಆರ್ ಸಿ ಅನ್ನು ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಇಲ್ಲಿ ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್ ಅಂತ ಹೇಳಿದ್ದಾರೆ. ಹೂ ಸೈಡ್ ಐ ರೆಫರ್ಸ್ ಟು. ಇಲ್ಲಿ ಐ ಅಂತಂದರೆ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಐ ರೆಫರ್ಸ್ ಟು ಸ್ವಾಮೀಸ್ ಫಾದರ್. ಹೂ ವಾಸ್ ಸ್ಟಡಿಂಗ್ ಇನ್ ದ ಸೆಕೆಂಡ್ ಫಾರ್ಮ್ ಅಂತಂದರೆ ಸ್ವಾಮಿ ವಾಸ್ ಸ್ಟಡಿಂಗ್ ಇನ್ ಅ ಸೆಕೆಂಡ್ ಫಾರ್ಮ್. when did the speaker say this ಅಂತಂದರೆ when Swami did not want to sleep alone in the office room, that time he made this statement. Next 28th one, the first man to move shall spend the rest of night in irons. Who said this? Columbus said this. What made the speaker say this? The sailors did not obey the orders of Columbus. That's why that time he made this statement. What does in irons means in this context? In irons means here chained, CHAIND, chained ಅಂತ ಅರ್ಥ ಆಗುತ್ತೆ. ಇನ್ನು 29ನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. If you want to get on in life, you have to read a lot. You can learn a great deal of things just by reading. Who is the speaker here? ಇಲ್ಲಿ ಸ್ಪೀಕರ್ ಯಾರು ಅಂತ ಕೇಳಿದ್ದಾರೆ. ಸತೀಶ್ ಫಾದರ್ ಈಸ್ ಅ ಸ್ಪೀಕರ್ ಹಿಯರ್ ಅಥವಾ ಅವತಾರ್ ನಾರಾಯಣ್ ಈಸ್ ಅ ಸ್ಪೀಕರ್ ಹಿಯರ್. ಹೂ ಡಸ್ ಯು ರೆಫರ್ಸ್ ಟು? ಯು ರೆಫರ್ಸ್ ಟು ಸತೀಶ್ ಹಿಯರ್. ಹೌ ಡಿಡ್ ದ ಸ್ಪೀಕರ್ ಎನ್ಕರೇಜ್ ರೀಡಿಂಗ್? he gave Satish giving armful of books. ಗಿವಿಂಗ್ ಆ್ಯನ್ ಆನ್ಫುಲ್ ಆಫ್ ಬುಕ್ಸ್ ಅಂತಂದರೆ ಕೈ ತುಂಬ ಪುಸ್ತಕಗಳು ಕೊಡೋದ್ರ ಮುಖಾಂತರವಾಗಿ ಆತನಿಗೆ ಎನ್ಕರೇಜ್ ಮಾಡ್ತಾನೆ. ನೆಕ್ಸ್ಟ್, ದ್ಯಾಟ್ಸ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಇದು ಲಾಸ್ಟ್ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಲೆಸನ್ನಿಂದ ಬಂದಿರುತ್ತೆ. ಒಂದನೇ ಪ್ರಶ್ನೆ ಈ ರೀತಿಯಾಗಿದೆ, ಹೂ ಈಸ್ ದ ಸ್ಪೀಕರ್ ಹಿಯರ್ ಅಂತ ಕೇಳಿದ್ದಾರೆ. ದ ಸ್ಪೀಕರ್ ಆಫ್ ದಿ ಪೋಯಮ್, ಅಥವಾ ನೀವೇನು ಹೇಳ್ಬೋದು ಅಂತಂದರೆ ಇಲ್ಲಿ ಆ ಒಂದು ಪೋಯಮ್ನ ಬರೆದಿರ್ತಕ್ಕಂತಹ ನಾರ್ಮನ್ ನಿಕೋಲ್ಸನ್ ಇಸ್ ಅ ಸ್ಪೀಕರ್ ಹಿಯರ್ ಅಂತ ಹೇಳ್ಬೋದು. ವೇರ್ ಇಸ್ ದ ಸ್ಪೀಕರ್ ಪ್ರಿಪೇರ್ ಟು ಗೋ ಅಂತಂದರೆ ದ ಸ್ಪೀಕರ್ ಈಸ್ ಪ್ರಿಪೇರಿಂಗ್ ಟು ಗೋ ಔಟರ್ ಸ್ಪೇಸ್. ವಾಟ್ ಡಸ್ ದ ಎಕ್ಸ್ಪ್ರೆಷನ್ ವಿಂಟರ್ ಅಂಡರ್ ಲಾಕ್ ಮೀನ್? ಇಲ್ಲಿ ವಿಂಟರ್ ಅಂಡರ್ ಲಾಕ್ ಮೀನ್ಸ್ ದೆರ್ ಈಸ್ ನೋ ಚೇಂಜಸ್ ಇನ್ ದ ಅಟ್ಮಾಸ್ಫಿಯರ್ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಇಲ್ಲಿಗೆ ನಾವು ಆರ್ ಸಿ ಮುಗಿಸಿದ್ವಿ. ಇನ್ನು ನಂತರ ಬರ್ತಕ್ಕಂಥದ್ದು ಪ್ರೊಫೈಲ್ ಇದೆ, ಇದನ್ನು ನೀವು ಬರಿತೀರಿ. ಇಲ್ಲೊಂದು ಸ್ಟೋರಿ ಕೊಟ್ಟಿದ್ದಾರೆ, ಪಿಕ್ಚರ್ ರೈಟಿಂಗ್ ಕೊಟ್ಟಿದ್ದಾರೆ, ನೀವು ಬರಿತೀರಿ. ಆಮೇಲೆ ಪೋಯಮನ್ನು ಕೊಟ್ಟಿದ್ದಾರೆ, ಆಮೇಲೆ ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಯಿತು ಸ್ನೇಹಿತರೆ. ಇಲ್ಲಿ ಕೆಲವೊಂದಿಷ್ಟು ಸಮರಿಗಳನ್ನ ಕೇಳಿದ್ದಾರೆ. ಐ ಆಮ್ ದ ಲ್ಯಾಂಡ್ ಇದೆ, ಮತ್ತು ಯಾವುದು ಗ್ರ್ಯಾಂಡ್ಮಾ ಕ್ಲೈಮ್ಸೆಟ್ರಿ ಇದೆ. ಈಗಾಗಲೇ ನೀವು ಪ್ರಿಪೇರ್ ಆಗಿರ್ತೀರ ಸಾಕಷ್ಟು. ಆಮೇಲೆ ಇಲ್ಲೊಂದು ಎಸ್ಸೆ ಕೊಟ್ಟಿದ್ದಾರೆ, ಭಾಳ ಈಸಿಯಾಗಿರ್ತಕ್ಕಂಥ ಎಸ್ಸೆ ಇದೆ, ಮತ್ತು ಸಾಕಷ್ಟು ಪತ್ರಗಳನ್ನ ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಈಗಾಗಲೇ ಕೊಟ್ಟಿರ್ತಾರೆ. ಈಗಾಗಲೇ ನೀವು ಸಾಕಷ್ಟು ತಿಳ್ಕೊಂಡಿರ್ತೀರಂತಕ್ಕಂಥ ಒಂದು ವಿಚಾರದಿಂದ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.